ಒಂದು ಸ್ವಲ್ಪ ತಪ್ಪಲು ಪಲ್ಯ ಮಾಡೋದೈತಿ, ಅದಕ್ಕೊಂದು ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ. ಎಣ್ಣೆ ಹೌದು ಅಲ್ಲೋ ನಾವು ಸ್ವಲ್ಪ ಹಾಕೇನಿ, ಯಾಕಂದ್ರೆ ತಪ್ಪಲು ಪಲ್ಯ ತಿನ್ನೋದಕ್ಕೆ ಇದು ಡಯಟ್ ಮಾಡೋ ಸಲುವಾಗಿ ತಿನ್ನಂತೀವಿ, ಮತ್ತು ಜಾಸ್ತಿ ಎಣ್ಣೆ ಹಾಕೊಂಡು ಮಾಡ್ಕೊಬಾರ್ದಲ್ಲ. ನೀರೊಳಗೆ ಹೆಚ್ಚಿಟ್ಟೇನಿ ಎಲ್ಲನೂ ಸ್ವಲ್ಪ ಇಲ್ಲಿ ಇದಕ್ಕೆ ತೋಟಪುರ ಅಂತಾರೆ. ಈ ತಪ್ಪಲು ಪಲ್ಯ ಆದಷ್ಟು ವಾರದಾಗ ಒಂದು 4 ದಿನ ತಿಂದ್ರೆ ಚಲೋ ಇರ್ತದೆ. ಮ್ಯಾಕ್ಸಿಮಮ್ಮು ಇದು ಇರ್ತೈತಿ ಇದ್ರೊಳಗೆ, ಐರನ್ನು, ಆಕ್ಸಿಜನ್ನು, ಆಮೇಲೆ ಇದು ಎಲ್ಲ ಇರ್ತೈತಿ, ಫೈಬರ್ ಕಂಟೆಂಟ್ ಭಾಳ ಇರ್ತೈತಿ. ಆಮೇಲೆ ಹೊಟ್ಟೆ ತುಂಬತೈತಿ ಸ್ವಲ್ಪ ತಿಂದರೆ. ಯಾವ ಸಿಗ್ತೈತೆ ಅದು ನಮ್ಗೆ ಇಲ್ಲಿ ರೆಗ್ಯುಲರಾಗಿ ನಮ್ಮ ಕರ್ನಾಟಕದಾಗ ಸಿಗುವಂಥವು ಮೆಂತ್ಯ, ಸಬ್ಬಸ್ಗಿ, ರಾಜಗಿರಿ ಅವು ಏನು ಸಿಗಲ್ಲ. ಬಟ್ ಇಲ್ಲಿ ಯಾವುದೋ ಬೇರೆ ಬೇರೆ ಸಿಗ್ತಾವೆ, ಯಾವ್ದು ಸಿಗ್ತೈತಿ. ಬಟ್ ಮಾಡೋ ಪ್ರೊಸೆಸ್ ಹಿಂಗೆ ಇರ್ತೈತಿ. ಸ್ವಲ್ಪ ಈ ಕಡೆ ಜನ ಇದನ್ನೆಲ್ಲ ದಾಲ್ ಒಳಗೆ ಹಾಕಿ ಪಪ್ಪು ಅಂತಂದು ಮಾಡ್ತಾರೆ. ಅದು ನಾನು ಮಾಡ್ತೇನೆ, ಬಟ್ ನಮ್ಮ ಮನೆಯೊಳಗೆ ಅಷ್ಟು ಇಷ್ಟ ಆಗಲ್ಲ ಯಾರಿಗೂ. ಅವರು ಎಲ್ಲರ ಸಲುವಾಗಿ ಮತ್ತು ನಾನು ಒಬ್ಬಕ್ಕೆ ಸಲ ಮಾಡ್ಕೊಳ್ದಾಕೈತಂಗೆ ಮಾಡೋಂಗಿಲ್ಲ. ಸ್ವಲ್ಪ ಹಿಂಗು ಸ್ವಲ್ಪ ಉಪ್ಪು ಹಾಕ್ತೀನಿ. ಆ್ಯಕ್ಚುಲಿ ಇದು ಪಪ್ಪುಗೆ ಭಾಳ ಸೂಟ್ ಆಗ್ತೈತಿ. ಈ ಕಡೆ ಸೈಡ್ ಸಿಗುತ್ತೆ ತಪ್ಪಲು ಪಲ್ಯ. ಬಟ್ ಏನೇ ನಡೀತೈತಿ, ನಮ್ಗೆ ಹೆಂಗೋ ಒಂದು ತಿಂದ್ರೆ ಸಾಕು. ಇಷ್ಟಿಷ್ಟು ಒಂದು 2 ನಿಮಿಷ ಇಟ್ಟರೆ ಆಗಿಬಿಡ್ತೈತಿ.